ಭಾರತದ ಶ್ರೇಷ್ಠ ಸೂಫಿ ಸಂತ ಬಂದೇ ನವಾಜ್ ಕೆಸುದರೇಜರ ಕರ್ಮಭೂಮಿ, ವೆಂಕಟಪ್ಪ ನಾಯಕ ರಮಾನಂದ ತೀರ್ಥರಂತ ಕೆಚ್ಚದೆಯ ಸ್ವಾತಂತ್ರ್ಯ ಹೋರಾಟಗಾರರ ಜನ್ಮಭೂಮಿ, ಬಹಮನಿ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಐತಿಹಾಸಿಕ ನಗರ ಕಲಬುರಗಿಯ ಭವ್ಯ ಪರಂಪರೆಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಗೌರವಾನ್ವಿತ ತೀರ್ಪುಗಾರರೇ, ಸ್ಪರ್ಧಿಗಳೇ, ಎಲ್ಲರಿಗೂ ಶುಭ ನಮನಗಳು. ಭಾರತದ ಆರ್ಥಿಕ ಅಭಿವೃದ್ಧಿಗೆ ಸ್ಮಾರಕಗಳ ಸಂರಕ್ಷಣೆಯ ಅಗತ್ಯತೆ ಈ ವಿಷಯದ ಕುರಿತು ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಐತಿಹಾಸಿಕ ಸ್ಮಾರಕಗಳು ನಮ್ಮ ದೇಶದ ಆಸ್ತಿ, ರಾಷ್ಟ್ರ ಪರಂಪರೆಯ ಹೆಗ್ಗುರುತು. ಐತಿಹಾಸಿಕ ಸ್ಮಾರಕಗಳು ಕೇವಲ ಕಟ್ಟಡಗಳಲ್ಲ, ನಮ್ಮ ಪೂರ್ವಜರ ಬದುಕು, ಸಾಧನೆ, ಜ್ಞಾನ, ವಿಜ್ಞಾನ, ಕಲೆ, ವಾಸ್ತುಶಿಲ್ಪದ ಅಪೂರ್ವ ಭಂಡಾರಗಳು. ರಾಜ ಮಹಾರಾಜರು ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಅವರ ಕೊಡುಗೆಗಳು ಎಂದಿಗೂ ಐತಿಹಾಸಿಕ ಸ್ಮಾರಕಗಳ ರೂಪದಲ್ಲಿ ತಲೆ ಎತ್ತಿ ನಿಂತಿದೆ. ಹಂಪೆಯ ಶಿಲ್ಪಕಲಾ ವೈಭವ, ವಾಸ್ತುಶಿಲ್ಪದ ತೊಟ್ಟಿಲು ಐಹೊಳೆ, ಚಾಲುಕ್ಯ ಶೈಲಿಯ ಅತ್ಯುನ್ನತ ಆಭರಣ ಪಟ್ಟದ ಕಲ್ಲು, ಅಜಂತ ಎಲ್ಲೋರದ ಚಿತ್ರಕಲೆ, ಬೇಲೂರು ಹಳೆಬೀಡು ತಲಕಾಡಿನ ಶಿಲೆಯಲ್ಲರಳಿದ ಕಲೆಯ ಬಲೆ, ಕೋನಾರ್ಕಿನ ಸೂರ್ಯ ದೇವಾಲಯ, ತಂಜಾವೂರಿನ ಬೃಹದೀಶ್ವರ ದೇವಾಲಯ, ತಾಜ್ ಮಹಲ್ನ ಸೊಬಗು, ವಿಜಯಪುರದ ಪಿಸುಗುಡುವ ಗ್ಯಾಲರಿಯ ಅದ್ಭುತ ಗೋಳಗುಮ್ಮಟ, ಅಂದಿನ ತಂತ್ರಜ್ಞರ ವಾಸ್ತು ಕೌಶಲ್ಯದ ಪ್ರತೀಕ ಗೋಲ್ಕೊಂಡಾದ ಕೋಟೆ, ಸಿಡಿಲಿಗೂ ಮಳೆಗೂ ಜಗ್ಗದ ಚಿತ್ರದುರ್ಗದ 7 ಸುತ್ತಿನ ಕಲ್ಲಿನ ಕೋಟೆ. ಒಂದೇ ಎರಡೇ ಭಾರತದ ಶ್ರೀಮಂತ ಪರಂಪರೆ, ಸಾಂಸ್ಕೃತಿಕ ವೈವಿಧ್ಯತೆ, ನೋಡುಗರನ್ನ ಮಂತ್ರಮುಗ್ಧಗೊಳಿಸುವ ವಿಶ್ವ ಪಾರಂಪರಿಕ ತಾಣಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ದೇಶ ವಿದೇಶಗಳ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಇವೆಲ್ಲವುಗಳ ಹಿಂದೆ ರೋಚಕ ಐತಿಹಾಸಿಕ ಕಥಾನಕಗಳಿವೆ, ಅನುಭವಾತ್ಮಕ ಕಲಿಕೆಯ ಒಳ ನೋಟಗಳಿವೆ. ಆತ್ಮೀಯರೇ, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ದೇಶದ ಆರ್ಥಿಕ ಪ್ರಗತಿಗೆ ಸಹಕಾರಿ. ಪ್ಯಾರಿಸ್ನ ಐಫೆಲ್ ಗೋಪುರ, ಗೀಜಾದ ಪಿರಮಿಡ್ಗಳಂತಹ ಐತಿಹಾಸಿಕ ಸ್ಮಾರಕಗಳು ಆಯಾ ದೇಶಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಸ್ಮಾರಕಗಳ ಸಂರಕ್ಷಣೆ ಪ್ರವಾಸೋದ್ಯಮವನ್ನ ಉತ್ತೇಜಿಸಿ ಸ್ಥಳೀಯ ಆರ್ಥಿಕತೆಯನ್ನ ಬಲಪಡಿಸುತ್ತದೆ, ಸ್ಥಳೀಯ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುತ್ತದೆ. ಸ್ವಾತಂತ್ರ್ಯದ ಶತಮಾನದ ಹೊಸ್ತಿಲಲ್ಲಿ ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಬಲಪಡಿಸಲು ಇರುವ ಪ್ರಬಲ ಕ್ಷೇತ್ರವೇ ಪ್ರವಾಸೋದ್ಯಮ. ಆತ್ಮೀಯರೇ, ಪ್ರಸ್ತುತ ನಮ್ಮ ದೇಶದ GDPಗೆ ಪ್ರವಾಸೋದ್ಯಮ ವಲಯದ ಕೊಡುಗೆ ಎಷ್ಟು ಗೊತ್ತೇ? ಸುಮಾರು 19 ಟ್ರಿಲಿಯನ್ ರೂಪಾಯಿಗಳು, 43 ಮಿಲಿಯನ್ ಉದ್ಯೋಗ ಸೃಷ್ಟಿ. 2034ರ ವೇಳೆಗೆ GDPಗೆ 43 ಟ್ರಿಲಿಯನ್ ಹಾಗೂ 63 ಮಿಲಿಯನ್ ಉದ್ಯೋಗ ಸೃಷ್ಟಿಯ ಗುರಿ ನಮ್ಮದು. ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಸರ್ಕಾರವು 2479 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿದೆ. ಪ್ರವಾಸಿಗರ ಆತಿಥ್ಯ ಮತ್ತು ಸ್ಮರಣೀಯ ಅನುಭವಕ್ಕಾಗಿ ಪರ್ಯಟನ್ ದೀದಿ, ಪರ್ಯಟನ್ ಮಿತ್ರ, ದೇಖೋ ಅಪ್ನಾ ದೇಶ್, ಪ್ರಸಾದ್ ಯೋಜನೆಗಳನ್ನ ಜಾರಿಗೊಳಿಸಿದೆ. ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ರಸ್ತೆ, ರೈಲ್ವೆ, ವಿಮಾನ ನಿಲ್ದಾಣಗಳಂತ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಪೂರಕವಾಗಿವೆ. ಸ್ನೇಹಿತರೆ, ಹಿರಿಯರು ಮಾಡಿಟ್ಟ ಆಸ್ತಿ, ಕೂಡಿಟ್ಟ ಚಿನ್ನಾಭರಣಗಳ ಬಗೆಗೆ ಮಾತ್ರ ವ್ಯಾಮೋಹವಿದ್ದರೆ ಸಾಕೆ. ಅವರ ಬದುಕಿನ ಪ್ರತೀಕವಾಗಿರುವ ವಸ್ತುಗಳ ಬಗ್ಗೆಯೂ ಅಷ್ಟೇ ಪ್ರೀತಿ ಇರಬೇಕಲ್ಲವೇ? ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅದರ ಮಹತ್ವದ ಅರಿವು ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 18ರಂದು ವಿಶ್ವ ಪಾರಂಪರಿಕ ದಿನ ಆಚರಿಸಲಾಗುತ್ತದೆ. ಬಾಲ್ಯದಲ್ಲೇ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಅರಿವು ಮೂಡಿಸುವ ಪ್ರಾಚ್ಯ ಪ್ರಜ್ಞೆ ಕಾರ್ಯಕ್ರಮ ಅಭಿನಂದನೀಯ, ಅಭಿವಂದನೀಯ. ಈ ನೆಲದ ಐತಿಹಾಸಿಕ ಸ್ಮಾರಕಗಳನ್ನ ಸಂದರ್ಶಿಸುವ ಪಣ ತೊಡೋಣ. ನಮ್ಮ ದೇಶದ ಹೆಮ್ಮೆಯ ಕೌತುಕಮಯ ಸ್ಮಾರಕಗಳನ್ನ ಮುಂದಿನ ಪೀಳಿಗೆಯ ಕಣ್ಣಲ್ಲೂ ಅಚ್ಚರಿ ಹೊಳಿಸುವಂತೆ ಉಳಿಸಿಕೊಳ್ಳೋಣ. ಮೂಡಲಿ ನಮ್ಮೆಲ್ಲರಲ್ಲಿ ಪ್ರಾಚ್ಯ ಪ್ರಜ್ಞೆ, ಸ್ಮಾರಕಗಳ ರಕ್ಷಣೆಗಿರಲಿ ನಮ್ಮ ಪ್ರತಿಜ್ಞೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನ ಇಡುತ್ತಿದ್ದೇನೆ. ಆದರೆ ನನ್ನ ವಿಚಾರಗಳಿಗಲ್ಲ. ಧನ್ಯವಾದಗಳು.